ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಜೀವನಕ್ಕೆ ಪ್ರೀತಿ ಪ್ರಯಾಣ. ಸೇಮ್ ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ಹೇಳ್ತೀನಿ, ರೂಮ್ ತುಂಬಾ ಇದಾಗಿದೆ. ಸೊ ಅದನ್ನು ಇದು ಮಾಡಿಬಿಡಿ. ಆ್ಯಂಡ್ ಇದು ಬಂದುಬಿಟ್ಟು ನವರಾತ್ರಿ 2ನೇ ದಿನ. ಮೊದಲನೇ ದಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಅಂದರೆ ಗೊತ್ತಿಲ್ದಂಗೆ ಏನಾಯ್ತಪ್ಪ ಅಂದರೆ ನವರಾತ್ರಿ ಮೊದಲನೇ ದಿನ ನಮ್ಮ ಕುಟುಂಬದಲ್ಲಿ ನವರಂಗಿ ಆಟಗಳನ್ನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ನವರಾತ್ರಿ 2ನೇ ದಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಟಾರ್ಟಪ್ ಮಾಡಿದೆ, ನೋಡೋಣ. ಆ್ಯಂಡ್ ನವರಂಗಿ ಆಟಗಳು ಅಂತಾನಲ್ಲ, ಆಟಗಳೇನು ಅನ್ನೋ ವೀಡಿಯೋನ ಆದಷ್ಟು ಬೇಗ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ಎಸ್, ಸ್ಟಾರ್ಟ್ ಮಾಡೋಣ ವಿಡಿಯೋ. ಫೈನಲಿ ಫ್ರೆಶ್ ಅಪ್ ಆಗಿ ಬಂದಾಯಿತು. ಫ್ರೆಶ್ ಅಪ್ ಆಗಿ ಬಂದಮೇಲೆ ಇವಾಗ ರೆಡಿ ಆಗೋಣ. ಇವತ್ತು ಡೇ 2 ಆಗಿರೋದ್ರಿಂದ ರೆಡ್ ಕಲರ್ ಇದೆ, ಸೊ ಹಾಗಾಗಿ ರೆಡ್ ಡ್ರೆಸ್ ವೇರ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಯಾವುದೇ ಥರ ಮೇಕಪ್ ಇಲ್ಲ, ಬಿಕಾಸ್ ಸ್ಕಿನ್ ಈಸ್ ಅಂಡರ್ ಟ್ರೀಟ್ಮೆಂಟ್. ಹಾಗಾಗಿ ನಾನು ಇದು ಏನಪ್ಪ ಅವರು ಡಾಕ್ಟರ್ ಸಜೆಸ್ಟ್ ಮಾಡಿರೋ ಅಂಥ ಕ್ರೀಮ್ಸ್ನ ಬಳಸ್ತಾ ಇದ್ದೀನಿ. ಸೊ ಎಸ್, ನನಗೆ ಇವತ್ತು ಮೇಕಪ್ ಇಷ್ಟೇ. ಇದು ಚಿಯಾ ಸೀಡ್ಸ್ ಬಾಕ್ಸ್, ಅಂದರೆ ಜೆಮ್ಸ್ ಬಾಕ್ಸ್ಗೆ ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಆಚೆ ಹೋಗ್ತಿದ್ದೀನಲ್ಲ, ಸೊ ಬಾಟಲ್ಗೆ ಒಂದು ಸ್ವಲ್ಪ ಹಾಕ್ಕೊಂಡು ಬ್ಯಾಗಲ್ಲಿ ಇಟ್ಕೊಳ್ತೀನಿ. ಸೊ ಅಲ್ಲಿಂದ ನಾನು ಆಟೋ ಹಿಡ್ಕೊಂಡು ಹೋದೆ. ಎಲ್ಲಿಗೆ ಹೋದೆ ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋದಲ್ಲಿ ನೋಡಿ ಆಯಿತಾ. ಸೊ ಅಂದವೇ ಹೋಗ್ಬೇಕಾದ್ರೆ ಉಪವಾಸ ಹೋಗ್ತದೆ, ಸ್ವಲ್ಪ ಹೊಟ್ಟೆ ಹಸಿತಿಂದ. ಸೊ ಚಿಯಾ ಸೀಡ್ಸ್ನ ಹೆಂಗಿರು ನಾನು ಅದನ್ನು ನೆನೆಯೋದಕ್ಕಂತ ಬಿಟ್ಟಿದ್ದೆ, ಅದನ್ನೇ ಕುಡ್ಕೊಂಡು ಸ್ವಲ್ಪ ಹೊಟ್ಟೆ ದಿಂಡಾಗಿ ಮಾಡಿಕೊಂಡೆ. ಈ ಅಂಕಲ್ಗೆ ಆಸ್ಪಾಸ್ 69ರಿಂದ 70 ವಯಸ್ಸಾಗಿದೆ. ಆಲ್ಮೋಸ್ಟ್ ಏಜ್ ಆಗೋಗಿದೆ ಆಯಿತಾ. ಬೀಡಿ ಸೇತಿದ್ರು. ನಾನು ಅವ್ರ ಹತ್ರ ಮಾತಾಡಿದೆ, ಈ ಥರ ಮಾಡಬಾರ್ದು ಅಲ್ವಾ ಅಂತ. ಅವರು ಇರೋದೊಂದು ಜೀವನ ಕಣಮ್ಮ, ನಿಯತ್ತಾಗಿ ದುಡ್ದು ಯಾರೊಟ್ಟೆಗೂ ಹೊಡಿದಂಗೆ ಕುಡಿತಾ ಇದ್ದೀನಿ ಅಂತ ಅಂದರು. ಇನ್ನೇನು ಮಾತಾಡೋಕ್ಕಾಗುತ್ತೆ ಅಲ್ವಾ. ಅಷ್ಟು ವಯಸ್ಸಾಗಿರೋನು ನಿಯತ್ತಾಗಿ ಯಾರೊಟ್ಟೆಗೂ ಹೊಡ್ದಂಗೆ, ಅವ್ರ ದುಡಿಮೆ ಅವರಿದು. ಒಂಥರ ಖುಷಿ ಆಯ್ತು ಅಂಕಲ್ ಹತ್ರ ಮಾತಾಡಿದ್ದು. ನಾನು ಬಂದಿದ್ದು ಕಾಳಿ ಉತ್ಸವ ಅಂದರೆ ಶ್ರೀ ಬಂಡೆ ಮಹಾಕಾಳಮ್ಮನ ಟೆಂಪಲ್ಗೆ ಬಂದೆ. ನಾನು ಒಬ್ಬಳೇ ದೇವಸ್ಥಾನಕ್ಕೆ ಲೇಟಾಗಿ ಹೋದೆ ಅಂದ್ಕೊಂಡೆ. ಅಲ್ಲಿ ಹೋಗಿ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದು, ತುಂಬ ಜನ, ಸಾವಿರಾರು ಜನ ಬಂದಿದ್ದಾರೆ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ತಮ್ಮ ಪ್ರತಿಭೆಗಳನ್ನ ತೋರಿಸೋದಕ್ಕೆ ಅಂತ ಇಬ್ಬರು ಕೂತ್ಕೊಂಡು ರಂಗೋಲಿ ಬಿಡಿಸ್ತಾಯಿದ್ರು. ಹಾಗೆ ಅಮ್ಮನವ್ರನ್ನ ಒಂಥರ ಶಾಂತ ರೀತಿಯಲ್ಲಿ ಕೂರಿಸಿದಂಥ ಒಂದು ಇತ್ತು. ಆ್ಯಂಡ್ ಇಲ್ಲಿ ಇವರು ಒಂದು ಭಕ್ತಿ ಗೀತೆಗಳನ್ನ ಆಡ್ತಾಯಿದ್ರು. ಅಲ್ಲಿ ಈ ಥರ ದೇವ್ರನ್ನ ಇಟ್ಟಿದ್ರು. ಆ್ಯಂಡ್ ಲೈನ್ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ. 7ರಿಂದ 8 ಸಾಲುಗಳು ಮುಗಿಸ್ಕೊಂಡು ಹೋಗಬೇಕಿತ್ತು. ನಾನು ಒಬ್ಬಳೇ ಹೋಗಿದ್ದೆ. ತುಂಬ ಹೊತ್ತು ಸತತ ದೇವ್ರ ದರ್ಶನ ತಗೊಳ್ಳೋದಕ್ಕೆ ನನಗೆ 2 ಅವರ್ ಹಿಡೀತು. ಫೈನಲಿ ನಾನು ದೇವ್ರ ದರ್ಶನ ಪಡೆಯೋದಕ್ಕೆ ಅಂತ ಹೋದೆ. ಈ ದೇವಸ್ಥಾನ ಬೆಂಗಳೂರಿನ ಗುಟ್ಟಳ್ಳಿಯಲ್ಲಿರುವಂಥ ಬಂಡೆ ಮಹಾಕಾಳಮ್ಮ ದೇವಸ್ಥಾನ ಆಗಿರುತ್ತೆ. ಮತ್ತು ಇದಕ್ಕೊಂದು ಇತಿಹಾಸನೇ ಇದೆ ಕಣ್ರಿ. ಅಂದರೆ ಇದು ಕೆಂಪೇಗೌಡರ ಕಾಲಕ್ಕಿಂತಲೂ ಹಳೆದಂತ ಈ ದೇವಸ್ಥಾನ. ಅಂದರೆ 1509ರಲ್ಲಿ ನಿರ್ಮಿಸಿರೋದು ಇದೊಂದು ದೇವಸ್ಥಾನ. ಅಂದರೆ ನಿಜರೂಪ ದೇವಿ ಅದು. ನಿಜರೂಪ ಏನಕ್ಕಂತ ಅಂದರೆ ಈ ದೇವಸ್ಥಾನದ ಹಿನ್ನೆಲೆ ಏನಪ್ಪ ಅಂದರೆ, ಒಂದು ನಂಜಮ್ಮ ಅನ್ನೋರು 1909ರಲ್ಲಿ ಕುರಿ ಮೇಯಿಸ್ತಾರಂತೆ. ಅವ್ರಿಗೆ ಒಂದು ಕುರಿ ಮೇಯಿಸ್ಬೇಕಾದ್ರೆ ಒಂದು ಶಬ್ದ, ಅಂದರೆ ಪೂಜಾ ಕಾರ್ಯಗಳು ನಡಿಬೇಕಂತ ಒಂದು ಶಬ್ದ ಕೇಳುತ್ತಂತೆ. ಆಗ ಅವರು ಸ್ಟಾರ್ಟಿಂಗಲ್ಲಿ ನೆಗ್ಲೆಕ್ಟ್ ಮಾಡಿ, ನಂತರ ಗ್ರಾಮಸ್ಥರವರೆಲ್ಲ ಸೇರಿ ಶೋಷಣೆ ಮಾಡಿದಾಗ ಅವ್ರಿಗೆ ಒಂದು ಬಂಡೆ ಮೇಲೆ ದೇವಿ ರೂಪ ಕಾಣಿಸ್ತಂತೆ. ಆಗ ಎಲ್ಲರೂ ಸೇರಿ ಬಂಡೆ ಮಹಾಕಾಳಿ ಅಂತ ಹೆಸರಿಂದ ಇಟ್ಟು ಅದನ್ನೇ ಪ್ರಾರಂಭ ಮಾಡ್ಕೊಂಡು ಬಂದಿದ್ದು. ಈಗ ಬಂಡೆ ಮಹಾಕಾಳಮ್ಮ ಅಂತ ಒಂದು ಟೆಂಪಲ್ಲು ಇಲ್ಲಿದೆ ಇವಾಗ. ಆ್ಯಂಡ್ ಅದಷ್ಟೇ ಅಲ್ಲದೆ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ ಸಂಜೆ ಲಲಿತಾ ಸಹಸ್ರನಾಮ ಪಠಿಸಲು ಎಷ್ಟೊಂದು ಜನ ಹೆಣ್ಮಕ್ಳು ಅಲ್ಲಿ ಸೇರ್ತಾರೆ. ಮತ್ತು ನಕಾರಾತ್ಮಕ ಭಾವನೆಗಳಿಂದ ಮುಕ್ತಿ ಪಡೆಯಲು ಭಕ್ತರು ಬಂಡೆ ಮಹಾಕಾಳಮ್ಮನಿಗೆ ನಿಂಬೆಹಣ್ಣು ಅರ್ಪಿಸುತ್ತಾರೆ ಮತ್ತು ಆ ನಿಂಬೆಹಣ್ಣು ಭಕ್ತರಿಗೆ ಹಿಂತಿರುಗಿಸುತ್ತಾರೆ, ಯಾಕಂದರೆ ಅವರಿಗೆ ಒಳ್ಳೆಯದಾಗಲಿ ಅಂತ. ಇದು ಇಲ್ಲಿಯ ಒಂದು ವಿಶೇಷತೆ. ಯಾವುದೂ ಇಲ್ಲಿ ಏನು ನೆಗೆಟಿವಿಟಿ ಅನ್ನೋದಿರಲ್ಲ. ದೇವರು ತಾನಾಗೇ ಉತ್ಪತ್ತಿಯಾಗಿರೋದು. ದೇವರ ಮೂರ್ತಿ ಅಂದರೆ ಗರ್ಭಗುಡಿ ಒಳಗಡೆ ಪ್ರತಿಯೊಂದು
ಭಕ್ತರನ್ನ ಒಳಗಡೆ ಬಿಟ್ಟು ತಲೆ ಮೇಲೆ ನೀರು ಹಾಕ್ತಾರೆ. ಪಾಪ ಕರ್ಮಗಳು ಎಲ್ಲ ಅಲ್ಲೇ ತೊಳೆದೋಗುತ್ತೆ. ಮತ್ತು ಇದಕ್ಕಿಂತ ಏನೇನು ಕಂಪ್ಲೀಟ್ ಹಳ್ಳಿಯ ವಾತಾವರಣದಲ್ಲೇ ಕೂಡಿರುತ್ತೆ ಈ ಒಂದು ದೇವಸ್ಥಾನ. ಆ್ಯಂಡ್ ಇದು ನವರಾತ್ರಿ 2ನೇ ದಿನ ಆಗಿರೋದ್ರಿಂದ ಸೊ ಇಲ್ಲಿಯ ಪ್ರತಿ 9 ದೇವ್ರಗಳನ್ನ ಇಟ್ಟು ಸಿಕ್ಕಾಪಟ್ಟೆ ಸಖತ್ತಾಗಿ ಅಲಂಕಾರಗಳನ್ನ ಮಾಡಿರ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಹೋದ ವರ್ಷ ನವರಾತ್ರಿಲೂ ನಾನು ಹೋಗಿದ್ದೆ, ಬೇರೆ ಥೀಮಲ್ಲಿ ಮಾಡಿದ್ರು. ಈ ಸಲ ಬೇರೆ ಥೀಮ್ ಮಾಡಿದ್ದಾರೆ. ಬೇರೆ ಥೀಮ್ ಅಂದರೆ ಸ್ವಲ್ಪ ಡಿಫ್ರೆನ್ಸ್, ಬಟ್ ಹಿಂಗೆ ಇರುತ್ತೆ. ಬಟ್ ದೇವಿಗಳನ್ನ ಮಾತ್ರ ಸಖತ್ತಾಗಿ ಅಲಂಕಾರ ಮಾಡಿರ್ತಾರೆ. ಬೆಂಗಳೂರಲ್ಲಿ ಇರೋರನ್ನ ಮಾತ್ರ ಅಲ್ಲ, ಉಜ್ಜಿನಿ ಆ್ಯಂಡ್ ಎಲ್ಲೆಲ್ಲಿಂದನೂ ಬಂದಿದ್ದೀನಿ ಅಂತ ಹೇಳಿದ್ರಪ್ಪ. ಇಲ್ಲಿ ನಾನು ಕೆಲವು ಜನಗಳ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು ತುಂಬ ದೂರದಿಂದ ಬಂದಿರೋರು ಇದ್ದಾರೆ. ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲೇನಪ್ಪ ಟೆಂಟ್ ಹಾಕಿದ್ದಾರೆ ಅಂತ ನೋಡಿದಾಗ ನನಗೆ ಸಿಕ್ಕಿದ್ದು ಪ್ರಸಾದ. ನಾನು ಹೋಗಿ ನಿಂತ್ಕೊಂಡು ಪ್ರಸಾದ ತಿಂದು ಹೊರಟೆ. ದೇವಸ್ಥಾನದಿಂದ ಸೀದಾ ಬಂದು ನಮ್ಮ ಮನೆ ದೇವ್ರಿಗೆ ಕೈ ಮುಗ್ದೆ. ಯಾಕಂದರೆ ಮೊದಲನೇ ದಿನ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಯಾರಿಂದ ಹೋಗೋಕ್ಕಾಗಿಲ್ಲ, ಅವ್ರನ್ನ ನೀನೇ ನೋಡ್ಕೊಳ್ಳಪ್ಪ ಭಗವಂತ ಅಂತ ಹೇಳಿ ದೇವ್ರಿಗೆ ಕೈ ಮುಗಿದು ನಾನು ಇವತ್ತಿನ ದಿನನ ಎಂಡ್ ಅಪ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಹಾಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ಕೇಳ್ತೀನಿ. ಬಾಯ್.